ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಗುದ್ಲಿ ತಗೊಂಡು ಒಳೆ ಕಡೆ ಬಂದಿದ್ದೆ. ಇಲ್ಲಿ ಸೇತುವೆ ಮಾಡ್ತಾ ಇರೋದ್ರಿಂದ ನಮಗಂತೂ ಹಿಂಸೆ ಆಗ್ಬಿಟ್ಟೈತೆ, ನೀರೇ ಬರ್ತಾ ಇಲ್ಲ. ನಮ್ಮ ಮೋಟ್ರಿಗೆ ಸ್ವಲ್ಪ ನೀರ್ ಬರಂಗ್ ಮಾಡಿ ಸೀದಾ ಮನೆ ಹತ್ರ ಬಂದೆ. ನಮ್ ಚಿಕ್ಕಪ್ಪ ಕಟ್ಟಿಬಿಟ್ರು ಬಿಚ್ಚಿ ಟ್ರೈಲರ್ ಜೋಡಿಸು ಅಂತ ಹೇಳಿದ್ರು, ಯಾಕಂದ್ರೆ ಇವತ್ತು JCB ಬರ್ತದಂತೆ. ಟ್ರೈಲರ್ ನ ಜೋಡಿಸಿ ಸೀದಾ ಮತ್ತೆ ಒಳೆ ಕಡೆ ಹೊರಟೆ. ಇಷ್ಟ ದಿವಸದ ಒಂದ್ ಲೆಕ್ಕ, ಇದ್ರ ಮೇಲೆ ಒಂದ್ ಲೆಕ್ಕ ನೀರ್ ಹಾಸೋದು ಅಷ್ಟುಲ್ಬ ಇಲ್ಲ. ಈ ಬೇಸಿಗೆ ನೀರ್ ಹಾಸೋದು. ನೀರ್ ಹಾಸಿದಂಗೆನೆ ನಮ್ಮ ಮನೇಲಿ ಮತ್ತೆ ಫೋನ್ ಮಾಡಿದ್ರು, ಟ್ರ್ಯಾಕ್ಟರ್ ತಗೊಂಡ್ ಬಾ JCB ಬಂದಿದೆ ಅಂತ. ಈ ಟ್ರ್ಯಾಕ್ಟರ್ ನಮ್ದಲ್ಲ, ಮೇಷ್ಟ್ರದು. ಒಂದೆರಡು ಟ್ರಿಪ್ ಮಣ್ಣು ಇರ್ಬೇಕಾಗಿತ್ತು. ಇದು ಏರಷ್ಟರಲ್ಲಿ ಫುಲ್ ಧೂಳ್ ಮುಳ್ಕೋಬಿಟ್ಟೆ. ಮೊನ್ನೆ 75 ಲೋಡ್ ಅಲ್ದೇನೆ ಮತ್ತೆ ಇನ್ನು 20 ಲೋಡ್ ಗೊಬ್ಬರ ಇತ್ತು. ಮೊನ್ನೆನೆ ಏರ್ಬಿಡ್ತಾ ಇದ್ವಿ, ಆದ್ರೆ JCB 6 ಗಂಟೆ ಮೇಲೆ ತುಂಬಲಿಲ್ಲ. ಅದಕ್ಕೆ ಅದನ್ನ ಏರ್ಕೊಂಡು ಸೀದಾ ತಿರುಮಲ್ ತೋಟದ ಕಡೆ ಹೊರಟೆ. ತೋಟಕ್ಕೆ ಹೋಗಿ ಅನ್ಲೋಡ್ ಮಾಡಿ ಸೀದಾ ಮತ್ತೆ ಮನೆ ಕಡೆ ಬಂದೆ. ನೋಡಿ, ಇದೇ ಗೊಬ್ಬರ ತುಂಬಿರೋದು. ಇವರು ಮಧ್ಯಾಹ್ನ ಬಂದಿದ್ರಿಂದ ಬಿಸಿಲಲ್ಲಿ ಕೆಲಸನೇ ಓಡ್ತಿರ್ಲಿಲ್ಲ. ಸಂಜೆ ತನಕ ಇದೇ ಕೆಲಸ ಆಗೋಗಿದೆ. ಆಮೇಲೆ JCB ಹೊಡಿಯಂಗಾಗಿತ್ತು, ಅದಕ್ಕೆ JCB ಎತ್ಕೊಂಡು ಕುತ್ಕೊಂಡೆ. ಇದಕ್ಕೆ ಕ್ಲಚ್ ಇಲ್ಲಂತೆ, ನಾನು ಕ್ಲಚ್ ಇದೆ ಅಂತ ಅನ್ಕೊಂಡಿದ್ದೆ. ಹಂಗೆ ಸಂಜೆ ಈಶಾನಂದ್ 2 ಟ್ರಿಪ್ ಗೊಬ್ಬರ ಇರ್ಬೇಕಾಗಿತ್ತಂತೆ, ಅಲ್ಲಿಗೆ ಹೊರಟೆ. ಇದಾಗಿತ್ತು ಇವತ್ತಿನ ದಿನಚರಿ.